ನನ್ನೆಲ್ಲ ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮಸ್ಕಾರ. ಪ್ರತಿ ವಾರವೂ ಕೂಡ ಟೆಸ್ಟ್ಗಳನ್ನು ಮಾಡ್ಕೊತ ಬಂದಿದ್ದೀವಿ. ಈ ವಾರದ ಟೆಸ್ಟನ್ನು ವಾರದ ಟಾರ್ಗೆಟ್ ಅಂತ ಕೊಡ್ತಾ ಇದ್ದೀವಿ. ಏನಪ್ಪ ಅಂತಂದರೆ ಸಾಮಾನ್ಯ ಜ್ಞಾನವನ್ನು ಡಿಸೆಂಬರ್ ತಿಂಗಳಲ್ಲಿ ಆದಂಥ ಸಾಮಾನ್ಯ ಜ್ಞಾನವನ್ನು ಅಧ್ಯಯನ ಮಾಡಬೇಕು. ಸಾಮಾನ್ಯ ಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ 15 ಮಾರ್ಕ್ಸ್ಗಳಿರ್ತವೆ. ಈ ಒಂದು ಸಾಮಾನ್ಯ ಜ್ಞಾನವನ್ನು ಡಿಸೆಂಬರ್ ತಿಂಗಳಲ್ಲಿ ನಡೆದಂಥ ಪ್ರಚಲಿತ ಘಟನೆಗಳ ಬಗ್ಗೆ ಅಧ್ಯಯನ ಮಾಡಬೇಕು ನೀವು. ಅದಾದ ನಂತರ ಕನ್ನಡವನ್ನು ನೋಡಿದಾಗ 5 ಮತ್ತು 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ ಕವಿ ಪರಿಚಯಗಳು ಮತ್ತು ವ್ಯಾಕರಣಾಂಶಗಳ ಬಗ್ಗೆ ಗಮನ ಹರಿಸಬೇಕು. 5 ಮತ್ತು 6ನೇ ತರಗತಿ ಭಾಗ 1 5ನೇ ತರಗತಿಯ ಭಾಗ 1 6ನೇ ತರಗತಿಯ ಭಾಗ 1 ಒಟ್ಟಾರೆ ಭಾಗ 1ರ ಬಗ್ಗೆ ಭಾಗ 2 ಮುಂದಿನ ವಾರ ನೋಡ್ಕೊತ ಹೋಗೋಣ. ಒಟ್ಟಾರೆ 5 ಮತ್ತು 6ನೇ ತರಗತಿಯ ಪಠ್ಯಪುಸ್ತಕದಲ್ಲಿರುವ ಕವಿ ಪರಿಚಯ ಮತ್ತು ವ್ಯಾಕರಣಾಂಶಗಳು ಇದು ಭಾಗ 1. 5ನೇ ತರಗತಿ ಭಾಗ 1, 5ನೇ ತರಗತಿ ಭಾಗ 2 ಈ ವಿಷಯದ ಮೇಲೆ ಕ್ವಶನ್ಸ್ಗಳನ್ನು ರೈಸ್ ಆಗ್ತಾವೆ. ಅದಾದ ನಂತರ ಶಿಶು ಮನೋವಿಜ್ಞಾನ ಅಂತಕ್ಕಂಥದ್ದು, ಅದರಲ್ಲಿ ಬೆಳವಣಿಗೆ ಮತ್ತು ವಿಕಾಸದ ಬಗ್ಗೆ ಕ್ವಶನ್ಗಳನ್ನು ಸಂಪೂರ್ಣವಾಗಿ ನೀವು ಅನಾಲಿಸಿಸ್ ಮಾಡಬೇಕಾಗ್ತದೆ, ಓದ್ಕೋಬೇಕಾಗ್ತದೆ. ಇದು 25 ಮಾರ್ಕ್ಸಿಂದ ಇರ್ತದೆ. ಅದಾದ ನಂತರ ಇಂಗ್ಲೀಷ್ ಅಂತ ಬಂದಾಗ ಇಂಗ್ಲೀಷು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಅಂತಕ್ಕಂಥ ವಿಷಯದ ಮೇಲೆ ನೀವು ವರ್ಕ್ ಮಾಡಬೇಕು. ಅದರ ಮೇಲೆ ಇಂಗ್ಲೀಷ್ 25 ಮಾರ್ಕ್ಸಿಂದ ಇಂಗ್ಲೀಷ್ ಇರ್ತದೆ. ಅದಾದ ನಂತರ ಗಣಿತ ಅಂತ ಬಂದಾಗ ಗಣಿತ 5ನೇ ತರಗತಿಯ ದಶಮಾಂಶ ಮತ್ತು ಭಿನ್ನರಾಶಿಯ ಬಗ್ಗೆ ಇರ್ತದೆ. ಇದು ಗಣಿತ 20 ಮಾರ್ಕ್ಸಿಗಿನದ ಕ್ವಶನ್ಸನ್ನು ಇರ್ತವೆ. ಇನ್ನು 6ನೇ ತರಗತಿಯ ಸುತ್ತಳತೆ ಮತ್ತು ವಿಸ್ತೀರ್ಣದ ಬಗ್ಗೆ ಇರ್ತದೆ. ಈ ಒಂದು ಕೆಲವೊಂದು ಪುಸ್ತಕಗಳು ನಿಮ್ಮಲ್ಲಿ ಇರಲಿಲ್ಲ ಅಂದರೂ ಕೂಡ ನಮ್ಮ ಗ್ರೂಪ್ನಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ದಶಮಾಂಶ ಭಿನ್ನರಾಶಿ ಮತ್ತು ಸುತ್ತಳತೆ ಮತ್ತು ವಿಸ್ತೀರ್ಣ ಇವುಗಳ ಬಗ್ಗೆ PDF ಫೈಲನ್ನು ನಾವು ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ನಾವು ಕಳಿಸಿರ್ತೀವಿ. ಅವುಗಳನ್ನು ಅಧ್ಯಯನ ಮಾಡಿಕೊಂಡು ರವಿವಾರ ದಿವಸ ಎಕ್ಸಾಮ್ ಅಟೆಂಡ್ ನೀವು ಮಾಡಬಹುದು. ಅದಾದ ನಂತರ ಪರಿಸರ ಅಧ್ಯಯನ ಅಂತ ಬಂದಾಗ 6ನೇ ತರಗತಿಯ ಆಹಾರದ ಘಟಕಗಳು ಅಂತಕ್ಕಂಥ ಒಂದು ಪಾಠದ ಮೇಲೆ, 7ನೇ ತರಗತಿಯ ಪ್ರಾಣಿಗಳು ಮತ್ತು ಸಸ್ಯಗಳಲ್ಲಿ ಸಾಗಾಣಿಕೆ ಅಂತಕ್ಕಂಥ ಒಂದು ಪಾಠದ ಮೇಲೆ, 8ನೇ ತರಗತಿಯ ಬೆಳವಣಿಗೆ, ಉತ್ಪಾದನೆ ಮತ್ತು ನಿರ್ವಹಣೆ. ನಿಮಗೆ ಈ ಒಂದು 4 ದಿನದಲ್ಲಿ ಜಾಸ್ತಿ ಹೊರೆ ಆಗ್ಬೋದು ಅನ್ನೋದು ಉದ್ದೇಶ ಇಟ್ಕೊಂಡು 8ನೇ ತರಗತಿಯ ಒಂದು ಪಾಠವನ್ನು ಮುಂದಿನ ವಾರ ಇಟ್ಕೊಳ್ಳುವಂಥ ವಿಚಾರವನ್ನು ನಾವು ಮಾಡಿದ್ದೀವಿ. ಹಾಗಾಗಿ 8ನೇ ತರಗತಿಯ ವಿಷಯವನ್ನು ನೀವೇನು ಓದ್ಕೊಳ್ಳಿಲ್ಲ ಅಂದರೂ ನಡೀತದೆ, ಮುಂದಿನ ವಾರ ಅದನ್ನು ಓದ್ಕೊಂಡ್ರೆ ನಡೀತದೆ. 8ನೇ ತರಗತಿಯಲ್ಲಿ ಇರ್ತಕ್ಕಂಥ ಬೆಳವಣಿಗೆ, ಉತ್ಪಾದನೆ ಮತ್ತು ನಿರ್ವಹಣೆ ಅಂತಕ್ಕಂಥ ಪಾಠದ ಮೇಲೆ ಸದ್ಯಕ್ಕೆ ಓದ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಪರಿಸರ ಅಧ್ಯಯನದಾಗ 7 ಮತ್ತು 6 ಮತ್ತು 7ನೇ ತರಗತಿಯ ಪಾಠಗಳನ್ನು, ಅದರಲ್ಲಿ ಆಹಾರದ ಘಟಕಗಳು ಮತ್ತು 7ನೇ ತರಗತಿಯ ಪ್ರಾಣಿ ಮತ್ತು ಸಸ್ಯಗಳ ಸಾಗಾಣಿಕೆ ಅಂತಕ್ಕಂಥ ವಿಷಯದ ಮೇಲೆ ಇವೆರಡು ಅಧ್ಯಾಯಗಳನ್ನು ನೀವು ಓದ್ಕೊಂಡ್ರೆ ಟೆಸ್ಟ್ಗೆ ನೀವು ಅಟೆಂಡ್ ಆಗ್ಬೋದು. ಇವೆರಡರೂ PDF ಕೂಡ ನಾವು ಗ್ರೂಪಲ್ಲಿ ವಾಟ್ಸಪ್ ಗ್ರೂಪಲ್ಲಿ ನಾವು ಶೇರ್ ಮಾಡಿರ್ತೀವಿ, ಅವುಗಳನ್ನು ಸದುಪಯೋಗ ಪಡ್ಕೊಳ್ಬೋದು. ಅದಾದ ನಂತರ ನೆಕ್ಸ್ಟ್ ಬಂದಂಥದ್ದು ಕಂಪ್ಯೂಟರ್ ಅಂತಕ್ಕಂಥದ್ದು. ಈ ಕಂಪ್ಯೂಟ್ರಲ್ಲಿ ಕಂಪ್ಯೂಟರ್ ಗಣಕಯಂತ್ರದ ಪರಿಚಯ ಅಂತ ನಾವು ನೋಡ್ತೀವಿ. ಕಂಪ್ಯೂಟರ್ ಇಂಟ್ರಡಕ್ಷನ್ ಆಫ್ ಕಂಪ್ಯೂಟರ್ ಅಂತ ನೋಡ್ತೀವಿ. ಆಮೇಲೆ ಇನ್ಪುಟ್ ಸಾಧನಗಳು ಮತ್ತು ಔಟ್ಪುಟ್ ಸಾಧನಗಳು. ಆಲ್ರೆಡಿ ಇನ್ಪುಟ್ ಸಾಧನಗಳ ಮೇಲೆ ನಾವು ಒಂದೊಂದು ಕ್ಲಾಸಸ್ಗಳನ್ನು ಮಾಡಿದ್ದೀವಿ. ಔಟ್ಪುಟ್ ಸಾಧನಗಳು ಕೂಡ ನೀವು ಓದ್ಕೋಬಹುದು, ಅಥವಾ ನಮ್ಮದೇ ಆದಂಥ ವೀಡಿಯೋಸ್ಗಳನ್ನ ನಾವು ಮಾಡ್ತೀನಿ ಇವತ್ತು. ಆ ಒಂದು ಔಟ್ಪುಟ್ ಸಾಧನಗಳ ಬಗ್ಗೆ ಕೂಡ ನೀವು ಅಧ್ಯಯನ ಮಾಡಿಕೊಂಡು ಒಟ್ಟಾರೆ 150 ಅಂಕದ ಇವೆಲ್ಲವುಗಳನ್ನು ಸೇರಿಕೊಂಡು 150 ಅಂಕದ ಪಾಠಗಳನ್ನು ಟೆಸ್ಟ್ಗಳನ್ನು ಇರ್ತದೆ. ವಾರದ ಕೊನೆಯಲ್ಲಿ ಅಂದರೆ ರವಿವಾರ ದಿವಸ ಅಂದರೆ 18ನೇ ತಾರೀಕಿನ ದಿವಸ 150 ಅಂಕದ ಎಲ್ಲ ವಿಷಯಗಳ ಮೇಲೆ ಪರೀಕ್ಷೆ ನಡೆಸಲಾಗ್ತದೆ. ಎಲ್ಲ ವಿಷಯಗಳ ಮೇಲೆ ಪರೀಕ್ಷೆ ನಡೆಸ್ತದೆ. ಅಂದರೆ ಈ CETಲಿ ಯಾವ್ಯಾವ ಥರದ ಯಾವ್ಯಾವ ಸಬ್ಜೆಕ್ಟಿಗೆ ಎಷ್ಟೆಷ್ಟು ಕ್ವಶನ್ಸ್ಗಳು ಬರ್ತಾವೆ ನೋಡು, ಅದೇ ಥರನೇ. ಅಂದರೆ GKಗೆ 15, ಕನ್ನಡಕ್ಕೆ 20, ಕಂಪ್ಯೂಟರ್ಗೆ 25, ಇಂಗ್ಲೀಷಿಗೆ 25, ಗಣಿತಕ್ಕೆ 20, ಪರಿಸರ ಅಧ್ಯಯನಕ್ಕೆ 20. ಹೀಗೆ ಪ್ರತಿಯೊಂದು ಇವೆಲ್ಲದ್ರ ಅಧ್ಯಾಯದ ಮೇಲೇ CETಲಿ ಯಾವ ಥರದ ಅಂಕಗಳನ್ನು ಕೇಳ್ತಾರೋ ಅದೇ ಥರನಾದಂಥ ದಿನದ ಟೆಸ್ಟ್ ಸಿರೀಸ್ಗಳನ್ನು ಒಟ್ಟು ಟೋಟಲ್ 150 ಅಂಕದ ಟೆಸ್ಟ್ ಸಿರೀಸ್ಗಳನ್ನು ನಾವು ಇದೇ ವಾರ ಅಂದರೆ 18ನೇ ತಾರೀಕು ರವಿವಾರ ದಿವಸ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಏನು ಆಸಕ್ತದಾಯಕರು ಇದ್ದೀರಲ್ಲ ಅವ್ರು ಈ ಕೆಳಗೆ ಕಾಣುವಂಥ ಈ ನಂಬರ್ಗೆ
ಅಂದರೆ ವಾಟ್ಸಪ್ ನಂಬರಿಗೆ ನಿಮ್ಮ TET ಪೇಪರ್ 1 ಮಾರ್ಕ್ಸ್ ಕಾರ್ಡ್ ಅನ್ನೋದು ಕಳುಹಿಸುವುದರ ಮೂಲಕ ನೋಂದಣಿಯನ್ನು ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದರ ಜೊತೆಗೆ ತಾವೆಲ್ಲರೂ ಕೂಡ ಈ ಒಂದು ಟೆಸ್ಟ್ ಸಿರೀಸನ್ನು ಸದುಪಯೋಗ ಪಡೆದುಕೊಳ್ತೀರಿ ಅನ್ನುವಂಥ ಭರವಸೆಯೊಂದಿಗೆ ತಮ್ಮೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.